ಗೈಸ್ ಜೂನ್ 3-4ವರೆಗೆ ಪ್ರಮಾಣ ವಚನ ಇದೆ. ಅದು ಡಿ ಕೆ ಶಿವಕುಮಾರ್ ಅವರು 25ನೇ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಪ್ರಮಾಣ ವಚನ ಇದೆ ಗವರ್ನರ್ ಆಫೀಸಲ್ಲಿ. ಸೊ ಅದಕ್ಕೆ ಕರ್ನಾಟಕದ ವಿಧಾನಸೌಧದ ಮುಂದೆನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದ್ರದ್ದು ವಿಡಿಯೋ ಆಗಿರುತ್ತೆ, ನೋಡಿ ಬನ್ನಿ. ನೋಡಿ ಗೈಸ್, ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆಲ್ಲ ರೆಡಿ ಆಗಿದೆ, ಬರದ ಸಿದ್ಧತೆ ನಡೀತಾ ಇದೆ. ಪೊಲೀಸ್ ಬಿಗಿ ಭದ್ರತೆ, ASIಗಳಂತೂ ತುಂಬ ನೇಮಿಸಿರ್ತಾರೆ. ನೋಡಿ, ಇಲ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾಳೆ ಪ್ರಮಾಣ ವಚನಕ್ಕಾಗಿ ಲೋಕಭವನ ಏನು ರಾಷ್ಟ್ರಪತಿ ಭವನ ಇದೆ, ಅಲ್ಲಿ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಮೇಲೆ ಇಲ್ಲಿ ಬಂದು ಎಲ್ಲರೂ ಫೋಟೋಶೂಟ್ ಇರುತ್ತೆ. ಇಲ್ಲೆಲ್ಲ ಬ್ಯಾನರ್ ಎಲ್ಲ ಬಂಟಿಂಗ್ಸ್ ಎಲ್ಲ ರೆಡಿಯಾಗಿದೆ, ಪೋಸ್ಟರ್ಸ್ ಎಲ್ಲ. ಸೊ ನಾಳೆ ರಾಹುಲ್ ಗಾಂಧಿನೂ ಬರ್ತಾ ಇಲ್ಲ, ಯಾಕಂದರೆ ಅವರು ಫಾರಿನ್ಗೆ ಹೋಗಿದ್ದಾರೆ. ಏನು ನಾಯಕರು ಇದ್ದಾರೆ ಪ್ರಮುಖವಾಗಿ ಅವರು ಮಾತ್ರ ಇರ್ತಾರೆ. ನೋಡಿ, ಇಲ್ಲಿ ಕೇಸರಿ ಬಿಳಿ ಬಾವುಟ, ಕಾಂಗ್ರೆಸ್ದು ಹಸ್ತ ಸಿಂಬಲ್ ಕೂಡ ಹೆಚ್ಚು ಬಾವುಟಗಳನ್ನೆಲ್ಲ ಮಧ್ಯೆ ಹಾಕಿದ್ದಾರೆ. ನೋಡಿ, ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಬರೀ ನ್ಯೂಸ್ ಚಾನಲಲ್ಲಿ ಇದೇ ಓಡ್ತಾ ಇದೆ, ಬೆಳಗ್ಗೆಯಿಂದ ಇದೇ ಹಾಕ್ಕೊಂಡು ರುಬ್ತಾ ಇದ್ದಾರೆ ಆತಗೆ. ನೋಡಿ ನ್ಯೂಸ್ ಚಾನಲ್ದು ಬೇಜಾರಾಗೋರು ಇದ್ದಾರಲ್ಲ. ಸೊ ಗಾಯ್ಸ್, ನಾಳೆಯಿಂದ ಅಫಿಷಿಯಲಿ 25ನೇ CM ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಅಲ್ಲೇ ಗವರ್ನರ್ ಆಫೀಸಲ್ಲಿ ತಗೊಳ್ತಾ ಇದ್ದಾರೆ. ಇದ್ರ ಹಿಂದ್ಗಡೆ ಇದ್ರ ರೈಟ್ ಸೈಡ್ ಹೋದರೆ ಗಾಯ್ಸ್, ಅಲ್ಲೇ ಇರೋದು ಗವರ್ನರ್ ಆಫೀಸು. ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನ ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಾದಮೇಲೆ ಡಿ ಕೆ ಶಿ ಅವರು 25ನೇ CM ಆಗಿ ಅಧಿಕೃತವಾಗಿ ಆಡಳಿತವನ್ನು ಶುರು ಮಾಡ್ತಾರೆ. ಅವ್ರ ಜೊತೆ ಇನ್ನೂ 10 ಜನ ಮಂತ್ರಿಮಂಡಲದಲ್ಲಿ ಇರ್ತಾರೆ. ಆ ಮಂತ್ರಿಮಂಡಲದಲ್ಲಿ ಯಾರು ಇರ್ತಾರೆ, ಹಿಂದೆ ಇದ್ದವರೇ ಕಂಟಿನ್ಯೂ ಮಾಡ್ತಾರೆ ಅಥವಾ ಹೊಸದಾಗಿರ್ತಾರೆ ಅಂತ ನೋಡ್ಬೋದಾಗಿರುತ್ತೆ. ಮೊನ್ನೆ ತಾನೇ IPL ಗೆದ್ದಿದೆ ಗಾಯ್ಸ್, ಮತ್ತೆ ಕರೆಸ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಹೋದ ಸಲ ಆ ಥರ ಇನ್ಸಿಡೆಂಟ್ ಆಗದೆ ಹೋಗಿರೋ RCBಯಿಂದ ಬರೋರು, ಆ ಥರ ಆದಕ್ಕೆ ಯಾರೂ ಬರೋಲ್ಲ. ಲೆಫ್ಟ್ ಸೈಡ್ಗೆ ಹೋಗೋಕ್ಕಾಗಲ್ಲ. ಸೊ ಗಾಯ್ಸ್, ಎಲ್ಲ ರೆಡಿಯಾಗಿದೆ, ನೋಡ್ಬೋದು. ಇಲ್ಲಿ ನಾಳೆ ಇದೇ ಗ್ರೌಂಡಲ್ಲಿ 4ವರೆಗೆ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಗ್ರ್ಯಾಂಡ್ ಸ್ಟೆಪ್ ಹತ್ರ ಬರ್ತಾರೆ. ಸೊ ಇಲ್ಲಿಂದ ಅಫಿಷಿಯಲಾಗಿ ಡಿ ಕೆ ಅವ್ರದ್ದು ಆಡಳಿತ ಸ್ಟಾರ್ಟ್ ಆಗುತ್ತೆ. 25ನೇ CM ಆಗಿ, ಮೊದಲನೇ CM ಆಗಿದ್ದಂತಹ KC, ಕರ್ನಾಟಕದ ಮೊದಲ CM ಆಗಿದ್ದು KC ರೆಡ್ಡಿ ಅವರು, ಚೆಂಗಲ್ಲರಾಯ ರೆಡ್ಡಿ ಅಂತ. ಸೊ ಈಗ 25 CM ಚೇಂಜ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ಆಫ್ಟರ್ ದೇವರಾಜು ಅರಸ ಆದಮೇಲೆ ಫಸ್ಟ್ ಟೈಮ್ ಅವರು ಕಂಪ್ಲೀಟ್ 5 ವರ್ಷ ಆಡಳಿತ ಮಾಡಿದವರು. ಸೊ ಫುಲ್ಲು ಸೆಕ್ಯೂರಿಟಿ ಇರುತ್ತೆ. ನಾಳೆ ಯಾರಾದರೂ ಈ ರೋಡಲ್ಲಿ ಓಡಾಡೋರು ಆಲ್ಟರ್ನೇಟ್ ರೋಡ್ ಏನಾದರೂ ಟ್ರಾವೆಲಿಂಗೇ ಮಾಡ್ಕೋಬೋದಾಗಿರುತ್ತೆ. ನೋಡಿ, ಎಲ್ಲ ಬಾವುಟ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಈ ರೋಡಲ್ಲಿ ನಾಳೆ ಎಲ್ಲ ಕ್ಲೋಸಿಂಗ್ ಇರುತ್ತೆ 5 ಗಂಟೆವರೆಗೆ, ಈವ್ನಿಂಗ್ ಆಲ್ಮೋಸ್ಟು, ಯಾಕಂದರೆ ಪ್ರಮಾಣ ವಚನ ಇರುತ್ತೆ. ಡಿ ಕೆ ಅವರು 23ನೇ ವಯಸ್ಸಿಗೆ ಆಡಳಿತಕ್ಕೆ ಬಂದರು. ಆಮೇಲೆ 27 ವರ್ಷ ಆಗಿರ್ಬೇಕಾದ್ರೆ ದೇವೇಗೌಡ ಅವ್ರ ಎದುರಿಗೆ ಎಲೆಕ್ಷನು ನಿಂತು ಸೋತಾದರೂ ನೆಕ್ಸ್ಟು ಎಲೆಕ್ಷನ್ ನಿಂತು ಕಂಟಿನ್ಯೂಸ್ ಗೆದ್ಕೊ ಬರ್ತಾ ಇದ್ದಾರೆ. ಸೊ 50 ವರ್ಷದ ರಾಜಕಾರಣ ಅಂತಲೇ ಹೇಳ್ಬೋದು. ಈಗ ಅವ್ರಿಗೆ ಪ್ಲಸ್ ಆಗಿದ್ದರೆ ಕುಮಾರಸ್ವಾಮಿ ಅವ್ರನ್ನೂ ಸೋಲಿಸಿದ್ರು. ಸೊ ಕನಕಪುರ ಇವ್ರದ್ದು ಕ್ಷೇತ್ರ ರಾಮನಗರದಲ್ಲಿ ಬರುತ್ತೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರೆ. ಇವ್ರಿಗೊಬ್ಬರು ತಮ್ಮ ಸುರೇಶ್ ಅವರು, ಡಿ ಕೆ ಸುರೇಶು ಅವರು ಹೋದ ಸರಿ MP ಎಲೆಕ್ಷನ್ ನಿಂತಿದ್ದರು. ಸೊ ಸೋತಿದ್ದಾರೆ ಅಲ್ಲೇ ಆ ಕ್ಷೇತ್ರದಲ್ಲೇ. ಅಲ್ಲೇ ಡಾಕ್ಟ್ರ್ ಇದ್ರಲ್ಲ, ಅವ್ರು ಗೆದ್ದಿದ್ರು. ಸೊ ಆವಾಗಲಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಡಿ ಕೆ ಅವರು ಒಂದು ಒಳ್ಳೆ ಅಧಿಕಾರ ನಡೆಸ್ಕೊಬರ್ತಾ ಇದ್ದಾರೆ. ನಾಳೆಯಿಂದ ಅಫಿಷಿಯಲಾಗಿ ಅವ್ರಿಗೆ ಅಧಿಕಾರ ಇದೆ. ಇನ್ನು 2 ವರ್ಷ ಇದೆ ಕಾಂಗ್ರೆಸ್ದು ಅಧಿಕಾರ. ಸೊ ನೋಡೋಣ ಇವ್ರ ಆಡಳಿತದಲ್ಲಿ ಯಾವ ರೀತಿ ಬದಲಾವಣೆ ತರುತ್ತೆ. ಆದರ್ಶವಾದ ಕರ್ನಾಟಕ, ಮಾದರಿ ಕರ್ನಾಟಕ ಆಗಿ ಮಾಡ್ತಾರ, ಅವ್ರು ತಗೊಳ್ಳೋ ಇನಿಷಿಯೇಟಿವ್ಗಳು ಯಾವ ರೀತಿ ಇರುತ್ತೆ ಅಂತ ಕಾದು ನೋಡೋಣ. ರೆಡಿ